ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಒಂದು ಸುಲಭವಾಗಿರುವಂಥ ಹೇರ್ ಆಯಿಲನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ಇವಾಗ ನಾನು 2 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ದೊಡ್ಡ ಬಟ್ಲಲ್ಲಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ನಾನು. ನೀವು ಯಾವುದೇ ಬಾಣಲಿಯನ್ನಾದರೂ ತೊಗೋಬೋದು. ಅದನ್ನು ತಗೊಂಡು ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರುವಾಗ ಅದಕ್ಕೆ 1 ಚಮಚದಷ್ಟು ಮೆಂತೆಯನ್ನು ಹಾಕ್ತಾಯಿದ್ದೀನಿ. ಮೆಂತೆ ಮತ್ತು ಅದ್ರ ಜೊತೆಗೆ ನಾನಿಲ್ಲಿ 1 ಮುಷ್ಟಿಯಷ್ಟು ಕರಿಬೇವಿನ ಎಲೆಯನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ನಾವು ತುರಿದಿಟ್ಟಿರುವಂತಹ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ಇದಕ್ಕೆ ಸೇರಿಸ್ತೀನಿ. ಇವು 3 ಹಾಕಿ ಒಂದು 5 ನಿಮಿಷ ಇದನ್ನು ಎಣ್ಣೆನ ಕುದಿಸ್ಕೊಂಡ್ರೆ ಸಾಕು. ನಮ್ಮ ಹೇರ್ ಆಯಿಲ್ ರೆಡಿ ಆಗೇ ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಕರಿಬೇವಿನ ಎಲೆ ಮತ್ತು ನಾವಿಲ್ಲಿ ಮೆಂತೆ ಮತ್ತು ನೆಲ್ಲಿಕಾಯಿ ಎಲ್ಲ ಹಾಕಿದ್ದೀವಲ್ವ, ಇದರಿಂದ ನಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಕೂದಲು ಕಪ್ಪಾಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೀಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಮತ್ತು ತಲೆಯಲ್ಲಿರುವಂಥ ಹೊಟ್ಟನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಈ ಒಂದೇ ಹೇರ್ ಆಯಿಲ್ ನಮಗೆ ಸಾಕಾಗತ್ತೆ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಯಾವಾಗ ಬೇಕಾವಾಗ ಇದನ್ನ ಬಳಸ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಕರಿಬೇವಿನ ಎಲೆ ಎಲ್ಲ ಸ್ವಲ್ಪ ಕಲರ್ ನೋಡಿ ಈ ಥರ ಚೇಂಜ್ ಆಗುತ್ತೆ. ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ಫುಲ್ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಕುದ್ದ ನಂತರ ಒಂದು 5 ನಿಮಿಷ ಚೆನ್ನಾಗಿ ದೊಡ್ಡ ಉರಿಲೇ ಕುದಿಸಿದ್ರೂ ಏನು ತೊಂದರೆ ಇಲ್ಲ. ಕುದಿಸಿ ಈ ಥರ ಗ್ಯಾಸನ್ನು ಆಫ್ ಮಾಡಿ ಫುಲ್ಲು ತಣ್ಣಗಾದಮೇಲೆ ನಾನಿವಾಗ ನೋಡಿ ಇದನ್ನು ಈ ರೀತಿ ಕಾಣಿಸುತ್ತೆ. ಫುಲ್ಲು ತಣ್ಣಗಾದಮೇಲೆ ಆ ನಂತರ ಇದನ್ನು ಶೋಧಿಸ್ಕೊಂಡು ಒಂದು ಬಾಕ್ಸ್ ಅಥವಾ ಒಂದು ಗಾಜಿನ ಬಾಟ್ಲಿ ಇರ್ಬೋದು, ನಿಮ್ಗೆ ಯಾವುದ್ರಲ್ಲಿ ಬೇಕಾದರೂ ಇದನ್ನು ಶೋಧಿಸಿ ಇಟ್ಕೋಬೋದು. ಇಟ್ಕೊಂಡು ನೀವು ಒಂದು ಸ್ನಾನ ಮಾಡ್ಕೊಂಡು 2 ಅವರ್ಗೆ ಮುಂಚೆ ಇದನ್ನು ತಲೆಗೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಕೂದಲ ಬುಡಕ್ಕೆ ಚೆನ್ನಾಗಿ ಹಚ್ಕೊಂಡು 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಆಯಿತು. ಹೀಗೆ ಮಾಡ್ತಾ ಇರೋದು ಅವಾಗವಾಗ ಈ ರೀತಿ ಅಪ್ಲೈ ಮಾಡಿಕೊಂಡು ನಾವು ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೊಟ್ಟು ಕೂಡ ನಿವಾರಣೆ ಆಗುತ್ತೆ. ಕೂದಲು ಕಪ್ಪಾಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಒಮ್ಮೆ ಈ ರೀತಿ ಮಾಡಿ ಟ್ರೈ ಮಾಡಿ ರಿಸಲ್ಟ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕನಿಷ್ಠ ಪಕ್ಷ 1 ತಿಂಗಳಾದರೂ ಕೂಡ ನೀವು ಈ ಎಣ್ಣೆಯನ್ನು ಬಳಸ್ಕೊಳ್ಬೇಕು. ಇಲ್ಲ ಅಂತಂದರೆ ರಿಸಲ್ಟು ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.